ಈಗ ಎಷ್ಟು ದಿನಕ್ಕೊಮ್ಮೆ ಸ್ನಾನ ಮಾಡಿಸ್ಬೇಕು, ನೀರಿನ ಟೆಂಪರೇಚರ್ ಎಷ್ಟಿರಬೇಕು ಅನ್ನೋದನ್ನ ಹೇಳಿದ್ರಿ. ಬಟ್ ಈಗ ಸ್ನಾನ ಮಾಡಿಸ್ಬೇಕಾದ್ರೆ ಕೆಲವರು ಮಗು ಹುಟ್ಟಿದ ತಕ್ಷಣನೇ ಶುರು ಮಾಡ್ತಾರೆ. ಕ್ಲೆನ್ಸರ್ಗಳನ್ನು ಯೂಸ್ ಮಾಡೋದು, ಸೋಪ್ಗಳನ್ನು ಯೂಸ್ ಮಾಡ್ಬೋದು, ಬೇಬಿ ಪ್ರಾಡಕ್ಟ್ಸೇ ಇರುತ್ತೆ ಅದಕ್ಕೆ ಅಂತ. ಬಟ್ ಅದು ಯೂಸ್ ಮಾಡೋದು ಎಷ್ಟು ಸೇಫ್, ಯಾವ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು? ಈಗ ಬೇಬಿಗೆ ಪ್ರಾಡಕ್ಟ್ಸ್ನ ನಾವು ಕೊಂಡ್ಕೋತಿದ್ದೀವಿ ಅಂತಂದರೆ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಮುಖ್ಯವಾಗಿ ಅಲ್ಲಿರಬೇಕು, ಯಾವುದಿದ್ರೆ ತಗೋಬಾರ್ದು? ಇದು ಬಹಳ ಒಂದು ಉತ್ತಮವಾದಂಥ ಪ್ರಶ್ನೆ. ಸೊ ಏನಾಗುತ್ತೆ, ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ ನಿಮಗೆ ತುಂಬ ರೇಂಜ್ ಆಫ್ ಪ್ರಾಡಕ್ಟ್ಸ್ಗಳಿರ್ತವೆ. ಸೊ ಹಾಗಾಗಿ ಅದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಫಸ್ಟ್ ಆಫ್ ಆಲ್ ದೇವರ ಹುಟ್ಟಿಸಿರುವಂಥ ಏನು ಒಂದು ಮಗು ಬಂದಿರುತ್ತೋ ಅದರ ಸ್ಕಿನ್ ಆಲ್ರೆಡಿ ನ್ಯಾಚುರಲ್ ಆಗಿ ಅದರ ಒಂದು ಪ್ರೊಟೆಕ್ಷನ್ನು, ಅದಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನ ಇಂಗ್ರೀಡಿಯೆಂಟ್ನ ಆಲ್ರೆಡಿ ಮಕ್ಕಳಲ್ಲಿ ಹುಟ್ಟಬೇಕಾದ್ರೆ ಕೊಟ್ಟು ಪ್ರೀಲೋಡ್ ಆಗಿ ಕಳಿಸ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಸ್ನಾನ ಮಾಡಿಸ್ಬೇಕಾದ್ರೆ ಮಗುದು ಸ್ಕಿನ್ ಏನಾಗುತ್ತೆ, ಫಸ್ಟ್ ಇನಿಷಿಯಲಿ ಆಲ್ಕಲೈನ್ ಇರುತ್ತೆ, ಅದು ಬೆಳೀತಾ ಬೆಳೀತಾ ಸ್ವಲ್ಪ ಅಸಿಡಿಕ್ ಆಗುತ್ತೆ. ಅಸಿಡಿಕ್ ಆಗೋದ್ರಿಂದ ಆ ಬ್ಯಾಕ್ಟೀರಿಯಾ ಗ್ರೋತ್ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾವ್ಯಾವುದು ಸೋಪ್ಗಳಲ್ಲಿ ತುಂಬ ಆಲ್ಕಲೈನ್ ಸೋಪು ಅಥವಾ ತುಂಬ ಅಸಿಡಿಕ್ ಇರುವಂಥ pH ಇರುವಂಥ ಸೋಪ್ಸ್ಗಳಿದ್ರೆ ಅದನ್ನು ಯೂಸ್ ಮಾಡಬಾರ್ದು. ಸಲ್ಫೇಟ್ಸ್ ಇರೋದನ್ನ ಯೂಸ್ ಮಾಡಬಾರ್ದು. ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಇರುವಂಥದ್ದನ್ನು ಯೂಸ್ ಮಾಡಬಾರ್ದು. ಆದಷ್ಟು ಜೆಂಟಲ್ ಇರಬೇಕು. ಮತ್ತು ಆಲ್ಮೋಸ್ಟ್ ಬೇಬಿದು ಮೈಲ್ಡ್ಲಿ ಅಸಿಡಿಕ್ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ಮೇನ್ ಆಗಿ ನಾವು ಪೌಡ್ರನ್ನ ರೆಕಮೆಂಡ್ ಮಾಡೋದಿಲ್ಲ. ಸೊ ಪೌಡ್ರನ್ನ ರೆಕಮೆಂಡ್ ಮಾಡಿದ್ರೆ ಪಫ್ನ ಹಾಕಿ ತುಂಬ ಪೌಡ್ರ್ ಹಾಕೋದು, ಮುಖಕ್ಕಿಲ್ಲ ಹಾಕೋದು, ಎಲ್ಲ ಕಡೆ ಹಾಕೋದು, ಆ ಥರ ಮಾಡಬಾರ್ದು. ಆ ಥರ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ಕೈಯಲ್ಲಿ ಹಾಕಿ ಅದನ್ನು ರಬ್ ಮಾಡಿ ದೆನ್ ಯು ಕ್ಯಾನ್ ಪುಟ್ ಇಟ್ ಓವರ್, ಅಂದರೆ ಶರೀರದ ಮೇಲೆ ಹಾಕ್ಬೋದು. ಬಟ್ ಜನರಲಿ ಅದ್ರ ಯಾವುದೋ ಅವಶ್ಯಕತೆ ಬರೋದಿಲ್ಲ. ಸೊ ನೀವು ಮಾಡೋಂಗಿದ್ರೆ ಕ್ಲೀನ್ ಮಾಡೋಂಗಿದ್ರೂ ಕೂಡ ಈ ಹೇಳಿದಂಥ ಒಂದು ಇದನ್ನು ಫಾಲೋ ಮಾಡಿಕೊಂಡ್ರೆ ಮೈಲ್ಡ್ಲಿ ಅಸಿಡಿಕ್ ಇರಬೇಕು, ಮತ್ತು ಅದರಲ್ಲಿ ಸಲ್ಫೇಟ್ಸ್ ಇರಬಾರ್ದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಯಾವುದೇ ಬೈ ಪ್ರಾಡಕ್ಟ್ಸ್ ಅದರಲ್ಲಿ ಇರಬಾರ್ದು, ಆದಷ್ಟು ಮೈಲ್ಡ್ ಇರೋದ್ರಿಂದ ಇದನ್ನು ಯೂಸ್ ಮಾಡಿಕೊಂಡ್ರೆ ಮಗುಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಆಗೋದಿಲ್ಲ.